ಏನು ಕನ್ನಡ ವಿಚಾರ ಸಂಬಂಧಪಟ್ಟಂಗೆ ಕಮಲ್ ಹಾಸನ್ ಅವರು ಏನಂತಾರೆ ತಮಿಳು ತಾಯಿ ಭಾಷೆ ಕನ್ನಡ ಏನಿದೆಯಲ್ಲ ಅದರ ಮಗು ಮಾತಾಡ್ತಾರೆ. ಈ ರಾಜ್ಯದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗ್ಬಿಟ್ಟು ಕನ್ನಡ ತಮಿಳಿಂದ ಹುಟ್ಟಿದ್ದನ್ನೋದನ್ನು ನಾನು ಖಂಡಿಸ್ತಾ ಇದ್ದೇನೆ. ಅದು ಕೂಡ ಒಂದು ಜನಪ್ರಿಯವಾದ ವ್ಯಕ್ತಿ, ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿ ತನ್ನ ಹುಟ್ಟೂರನ್ನು ಮರೆತು ತನ್ನ ಹುಟ್ಟು ಭಾಷೆಯನ್ನು ಮರೆತು ಈ ರೀತಿ ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡೋದು ಭಾಳ ಅವರು ಸಾರ್ವಜನಿಕರಿಗೆ ವಿಷಾದ ಎಕ್ಸ್ಪ್ರೆಸ್ ಮಾಡಬೇಕು. ಈ ಸಂಬಂಧಪಟ್ಟಂಗೆ ನಟ ಶಿವರಾಜ್ ಕುಮಾರ್ ಮತ್ತೆ ರಮ್ಯಾ ಈ ತರದ ಕಮಲ್ ಹಾಸನ್ ವಿಚಾರ ಸಂಬಂಧಪಟ್ಟ ಸಪೋರ್ಟ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದವರ ವೈಯಕ್ತಿಕ ಸಂಬಂಧ ಇರಬಹುದು, ಅದರಿಂದ ಮಾಡ್ತಾ ಇದ್ದಾರೆ. ನಾನೊಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಹೇಳ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಹುಟ್ಟಿದಂಥ ವ್ಯಕ್ತಿ ಪರ ರಾಜ್ಯಕ್ಕೆ ಹೋಗಿ ದೊಡ್ಡ ಸ್ಥಿತಿ ಪಡೆದಿರ್ಬೋದು, ಆದರೆ ತನ್ನ ಮಾತೃಭಾಷೆಯನ್ನು ಮರೆತು ಬಿಟ್ಟು ಮಾತೃಭಾಷೆಯನ್ನು ಇನ್ನೊಂದು ಭಾಷೆಗೆ ಇಂದ ಹುಟ್ಟಿದ್ದಂತ ಹೇಳೋದು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವರು ವಿಷಾದ ಎಕ್ಸ್ಪ್ರೆಸ್ ಮಾಡಲೇಬೇಕು. ಮಂಗಳೂರು ಭಾಗದಲ್ಲಿ ಕೋಮುಗಲಭೆ ಜಾಸ್ತಿನೇ ಆಗ್ತದೆ. ಇವತ್ತು ನೋಡ್ರಿ, ರಾಜಕೀಯ ಅಂದರೆ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬರಬೇಕಾದ್ರೆ ಸಮಾಜವನ್ನು ಡಿವೈಡ್ ಮಾಡಿ ಆ ರೀತಿ ಅಧಿಕಾರಕ್ಕೆ ಬರುವ ಪ್ರಯತ್ನಗಳಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈ ರೀತಿ ಆಗ್ತಾ ಇದೆ. ಖಂಡಿತವಾಗಿಯೂ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು, ಸಾಮಾಜಿಕ ನ್ಯಾಯಕ್ಕೂ ಕೂಡ ವಿರುದ್ಧವಾದದ್ದು. ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ನನ್ನವರು ಅಂತ ತಿಳ್ಕೊಂಡ್ಬಿಟ್ಟು ವಾಪಸ್ ಪಡೆಯುವುದು ಕಾನೂನಿಗೆ ವಿರುದ್ಧವಾದದ್ದು. ಅದು ನಿಜ. ಹೈಕೋರ್ಟ್ ಹೇಳಿದ್ದು 100ಕ್ಕೆ 100 ನಿಜ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.